ಮಂಗ ಕಚ್ಚಿದರೆ ಕೊಳುಂಜಿ ಬೇರು ಮತ್ತು ಸಕ್ಕರೆಯನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಂಡು 5 ಗ್ರಾಂಗಳನ್ನು 3 ದಿನಗಳವರೆಗೆ ಸೇವಿಸುವುದರಿಂದ ಈ ಸ್ಥಿತಿಯು ಗುಣವಾಗುತ್ತದೆ. ಕುದುರೆ ಕಡಿತ. ಅಮುಕ್ಕೀರ ಗೆಡ್ಡೆಯ ಪೇಸ್ಟ್ ಮಾಡಿ ದಿನಕ್ಕೆ 2 ಬಾರಿ 1 ಚಿಟಿಕೆ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿ. ಔರಿ ಸಮೂಲವನ್ನು ತೆಗೆದುಕೊಂಡು ಅದನ್ನು ಪುಡಿಮಾಡಿ ರಸವನ್ನು ಹೊರತೆಗೆದು ಕಚ್ಚಿದ ಜಾಗಕ್ಕೆ ಹಚ್ಚಿ. ನಾಯಿ ಕಡಿತ. 500 ಮಿಲಿ ನೀರಿನಲ್ಲಿ 10 ಗ್ರಾಂ ಸುಕ್ಕು, 10 ಗ್ರಾಂ ಮೆಣಸು, 10 ಗ್ರಾಂ ವಾಸಂಬು ಮತ್ತು 10 ಗ್ರಾಂ ಮುತ್ತೈದೆ ಎಲೆಗಳನ್ನು ಸೇರಿಸಿ 1/8 ಭಾಗದಷ್ಟು ಕಷಾಯ ಮಾಡಿ ಕುಡಿದರೆ ವಾಂತಿ ನಿಲ್ಲುತ್ತದೆ ಮತ್ತು ನಾಯಿ ಕಡಿತದ ವಿಷ ಕಡಿಮೆಯಾಗುತ್ತದೆ. ಅಥವಾ ನಾಯಿ ಕಚ್ಚಿದ ವಿಷವನ್ನು ಕಡಿಮೆ ಮಾಡಲು ಈರುಳ್ಳಿ, ಅಡುಗೆ ಸೋಡಾ ಮತ್ತು ಉಪ್ಪನ್ನು ಒಟ್ಟಿಗೆ ಪುಡಿಮಾಡಿ ನಾಯಿ ಕಚ್ಚಿದ ಸ್ಥಳಕ್ಕೆ ಹಚ್ಚಿ ನಂತರ ಈರುಳ್ಳಿ ರಸವನ್ನು ಕುಡಿಯಿರಿ. ಹಾವು ಕಡಿತಕ್ಕೆ ಕ್ಯಾಸ್ಟರ್ ಎಲೆಗಳು, 7 ಮೆಣಸಿನಕಾಯಿಗಳು, ಸ್ವಲ್ಪ ನೀರು ಒಟ್ಟಿಗೆ ಬೆರೆಸಿ ಹಾವು ಕಚ್ಚಿದ ವ್ಯಕ್ತಿಗೆ ಒಳಗಿನಿಂದ ನೀಡಿದರೆ ಹಾವಿನ ವಿಷವು ಒಳಗೆ ಬರುವುದಿಲ್ಲ. ಈ ಔಷಧಿಯನ್ನು ಗಂಟೆಗೆ ಒಮ್ಮೆ ನೀಡಬೇಕು. ಈ ಗಿಡಮೂಲಿಕೆ ಔಷಧಿಯು ವಾಂತಿಯನ್ನು ಉಂಟುಮಾಡುತ್ತದೆ ಮತ್ತು ವಿಷವನ್ನು ನಿವಾರಿಸುತ್ತದೆ. ಹಾವು ಕಚ್ಚಿದ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಮಲಗಲು ಬಿಡಬಾರದು. ಹಸಿರು ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಸೇರಿಸಿ ಬಡಿಸಬೇಕು. ಹಾವು ಕಚ್ಚಿದ ವ್ಯಕ್ತಿ ಮೂರ್ಛೆ ಹೋದರೆ ತುಂಬೈ ಗಿಡದಿಂದ ರಸವನ್ನು ಹಿಂಡಿ ಅವನ ಮೂಗಿಗೆ ಸ್ವಲ್ಪ ಹಾಕಿ. ಇದು ಮೂರ್ಛೆ ಹೋಗಲಾಡಿಸುತ್ತದೆ. ಅರುಗಂ ಹುಲ್ಲನ್ನು ಬೆಣ್ಣೆಯಂತೆ ಪುಡಿಮಾಡಿ ಕಚ್ಚಿದ ಸ್ಥಳಕ್ಕೆ ಹಚ್ಚಿದರೆ ಹಾವಿನ ವಿಷ ಹೊರಬರುತ್ತದೆ. ವಿಷ ಕಚ್ಚಿದ ವ್ಯಕ್ತಿಯು ಸ್ವಲ್ಪ ಸ್ಪಷ್ಟ ಸ್ಥಿತಿಯಲ್ಲಿದ್ದರೆ ನೀವು ಅವರ ಬಾಯಿಯಲ್ಲಿ ಬೇವಿನ ಎಲೆಯನ್ನು ಇಟ್ಟು ನಿಧಾನವಾಗಿ ಹೀರಬೇಕು. ಕಹಿ ಅನಿಸಿದರೆ ವಿಷ ಬಿಡುಗಡೆಯಾಗಿದೆ ಎಂದು ನಿಮಗೆ ತಿಳಿಯಬಹುದು. ವೈದ್ಯರು ಸುರೇಶ್.